ಶಾಂತಿ ಪುರಾಣಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯೌ ಕೃತೌ ವಂದೇ ಭಗವಂತೌ ಪುನಃ ಪುನಃ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಬಸವಾನಂದರ ಶ್ರೀ ಚರಣಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ 308ನೇ ಶ್ಲೋಕ ಅಲ್ರಿ, 307ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಅಹಂಕಾರ ಅನ್ನುವಂಥದ್ದು ಗಂಟಲಲ್ಲಿ ಚುಚ್ಚಿಕೊಂಡ ಅಥವಾ ಸೇರಿಕೊಂಡ ಮುಳ್ಳಿನಂತೆ ಆಧ್ಯಾತ್ಮಿಕ ಸಾಧಕನಿಗೆ ಅಹಂಕಾರ ಕೂಡ ಗಂಟಲಲ್ಲಿ ಊಟ ಮಾಡಲಿಕ್ಕೆ ಯಾವ ರೀತಿ ತೊಂದರೆಯಾಗುತ್ತದೆಯೋ ಅದೇ ರೀತಿ ಅಹಂಕಾರವು ಕೂಡ ತೊಂದರೆಯನ್ನ ಉಂಟು ಮಾಡುತ್ತವೆ. ಅದಕ್ಕೆ ಕಾರಣ ಈ ಒಂದು ನಮ್ಮ ಸ್ವಸ್ವರೂಪದ ಆತ್ಮ ಆನಂದದ ಸುಖವನ್ನ ನಾವು ಅನುಭವಿಸಲಿಕ್ಕೆ ತೊಂದರೆಯಾಗುತ್ತದೆ. ಆ ಕಾರಣ ಮುಳ್ಳನ್ನ ತೆಗೆದು ಹಾಕಿದಂತೆ ಅಹಂಕಾರ ಅಭಿಮಾನವನ್ನ ತೆಗೆದು ಹಾಕಿದಾಗ ಜೀವನ್ ಮುಕ್ತನಿಗೆ ಆದಂತ ಆನಂದದ ಅನುಭವ ನಮಗೆ ಆಗುತ್ತದೆ ಅಂತ ಹೇಳಿದ್ರು. ಇಂದಿನ ಶ್ಲೋಕದಲ್ಲಿ ತತ್ ಅಹಂ ಅದೇ ವೃತ್ತಿ ವಿನಿರ್ವತ್ಯಂ ಸತ್ಯಾಕ್ತರಾಗ ಪರಮಾರ್ಥ ಲಾಭಾತ್ ತೂಷ್ಣೇ ಸಮಶ್ವತ್ ಆತ್ಮ ಸುಖಾನುಭೂತ್ಯ ಪೂರ್ಣ ಆತ್ಮನ ಬ್ರಹ್ಮಣಿ ನಿರ್ವಿಕಲ್ಪ ಅಂತ ಸೂತ್ರದ ಅಭಿಪ್ರಾಯ. ಇದು ಆದ ನಂತರ ಇನ್ನು ಅಹಂಕಾರವೇ ಮೊದಲಾದವುಗಳ ವೃತ್ತಿಯನ್ನ ತೊಲಗಿಸಿ, ಈ ವೃತ್ತಿಗಳು ಬಹಳ ಅವಲಂಬ, ಅಹಂಕಾರದ ನಾನು ನನ್ನದು ಅನ್ನುವ ಅಭಿಮಾನದ ವೃತ್ತಿ ಮತ್ತು ಬುದ್ಧಿಯ ವೃತ್ತಿ, ಮನಸ್ಸಿನ ವೃತ್ತಿ, ಚಿತ್ತದ ವೃತ್ತಿ ಮತ್ತು ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳ ವೃತ್ತಿಗಳೇನವ ಅವುಗಳಿಂದ ಬಿಡುಗಡೆಯಾಗಿ ಪರಮಾರ್ಥ ಪ್ರಾಪ್ತಿಯಿಂದ ಅಭಿಲಾಷೆ ಇಲ್ಲವನಾಗಿ ಆತ್ಮ ಸುಖಾನುಭವದಿಂದ ವಿಕಲ್ಪಾದಿರಹಿತನಾಗಿ ಪರಿಪೂರ್ಣ ಸ್ವರೂಪದಿಂದ ಬ್ರಹ್ಮದಲ್ಲಿಯೇ ಸುಮ್ಮನಿರುವುದು. ಇಲ್ಲಿ ಯಾವುದೂ ಇಲ್ಲ ನೋಡಮ್ಮ. ಈಗ
ಅಹಂಕಾರವನ್ನ ನಷ್ಟ ಆದ ಮೇಲೆ ಉಳಿದಂಥದ್ದು ಬರೇ ಬ್ರಹ್ಮಾನಂದ. ಅಲ್ಲಿ ಯಾವ ಸಂಕಲ್ಪ ಇಲ್ಲ, ವಿಕಲ್ಪ ಇಲ್ಲ. ಅಲ್ಲಿ ನಂದು ಅನ್ನುವಂತ ಇಲ್ಲ, ನಿಂದು ಅನ್ನುವಂಥದ್ದಿಲ್ಲ. ಅಲ್ಲಿ ಬೇಕು ಮತ್ತು ಬೇಡ ಎರಡೂ ರಹಿತವಾಗಿ ಶ್ರೇಷ್ಠ ಕನಿಷ್ಠ ಅನ್ನುವಂಥದ್ದು ಕಡೆಗೆಯಾಗಿ ತೋರಿಸಿಕೊಳ್ಳುವಂತ ದೃಶ್ಯ ರೂಪವಾದ ದೇಹ ಪ್ರಪಂಚ, ಆ ದೃಶ್ಯ ರೂಪವಾಗಿ ಕಾಣುವ ದೇಹ ಮತ್ತು ಜಗತ್ತು ನೋಡುವಂತ ದೃಕ್ಕು ಸಹಿತವಾಗಿ ಅವೆರಡೂ ಇಲ್ಲದಂತೆ ಅಲ್ಲಿ ಇರೋದು ಯಾವ್ದಮ್ಮ ಅಂದ್ರೆ ಎರಡನ್ನ ತಿಳಿಯುವಂತ ಆತ್ಮಾನಂದ ಒಂದೇ ಅದು. ಆ ಸುಖಾನುಭವದಿಂದ ಯಾವ ವಿಕಲ್ಪಾದಿ ಇಲ್ಲದೆ ಪರಿಪೂರ್ಣ ಸ್ವರೂಪದಿಂದ ಇರುವುದೇ ಅದು ಆತ್ಮ ಸುಖ ಅಂತ ಅಲ್ಲಿ ಹೇಳ್ತಾ ಬಂದ್ರಮ್ಮ. ಅಂದ್ರೆ ಅಲ್ಲಿ ಸುಮ್ಮನಿರುವುದಂತ. ಸುಮ್ಮನೆ ಇರುವುದು ಅಂದಾಗ ಒಂದು ಸಂಶಯ ಬರ್ತದಮ್ಮ. ಅದು ಹೇಗೆ ಅಂದ್ರೆ ಆತ್ಮ ಜ್ಞಾನಿಗಳಾದವರು ಮೂಕನಂತೆ ಸುಮ್ಮನಿರಬೇಕೇ ಅಥವಾ ಯಾವುದೇ ವ್ಯವಹಾರವನ್ನ ಮಾಡದೆ ಸುಮ್ಮನಿರಬೇಕೇ ಅಥವಾ ಒಂದೇ ಸ್ಥಳದಲ್ಲಿ ಏಕಾಂಗಿಯಾಗಿ ಇರಬೇಕೇ ಅಂತ ಅನ್ನುವ ಕೆಲವು ವಿಚಾರಗಳು ಬರ್ತಾವ. ಆದರೆ ಆ ರೀತಿ ವಿಚಾರ ಮಾಡುವುದು ಸುಮ್ಮನಿರುವುದು ಅಲ್ಲ. ಸುಮ್ಮನಿರುವುದು ಅಂದರೆ ನಮ್ಮ ಅಹಂಕಾರವನ್ನ ನಾಶ ಮಾಡದ ಮೇಲೆ ನಮ್ಮ ಎಲ್ಲ ಅನುಭವಗಳು ನಮಗೆ ಪ್ರಾಪ್ತಿ ಆಗುತ್ತವೆ. ಎಲ್ಲ ಅನುಭವ ಅಂದ್ರೆ ಆತ್ಮದ ಅನುಭವ. ಆವಾಗ ಯಾವುದು ಪಡೆಯುವುದು ಇಲ್ಲ, ಪಡೆದ ಮೇಲೆ ಮತ್ತೆ ಬಿಡುವುದು ಇಲ್ಲ. ತಿಳಿಯುವಂತ ಆತ್ಮಜ್ಞಾನದ ಅವಶ್ಯಕತೆನೂ ಇಲ್ಲ, ಅಥವಾ ಬೇಡ ಅನ್ನುವಂತ ಭಾವನೂ ಇಲ್ಲ. ಅಲ್ಲಿ ಏನು ಇರುತ್ತದೆ ಅಂದರೆ ನಾನು ತಿಳಿದೀನಿ ಅನ್ನುವ ಅಭಿಮಾನ ಇಲ್ಲ, ನಾನು ತಿಳಿದುಕೊಂಡಿಲ್ಲ ಅನ್ನುವಂತ ಅಭಿಮಾನವೂ ಇಲ್ಲ. ಯಾಕೆಂದರೆ ತಿಳಿಯುವುದು ಅಜ್ಞಾನ, ತಿಳಿಯುವುದು ಜ್ಞಾನ, ತಿಳಿಸಿಕೊಳ್ಳುವುದು ಅಜ್ಞಾನ. ಈ ಎರಡೂ ನಾನಲ್ಲ. ಅಜ್ಞಾನವೂ ನಾನಲ್ಲ, ಆ ಅಜ್ಞಾನವನ್ನ ತಿಳಿಯುವಂತ ಜ್ಞಾನ ಕೂಡ ನಾನಲ್ಲ. ಕತ್ತಲು ಮತ್ತು ಬೆಳಕನ್ನ ಅರಿಯುವಂತ ಒಬ್ಬ ವ್ಯಕ್ತಿ ಹೇಗೆಯೋ, ನವರಾತ್ರಿ ಕತ್ತಲನ್ನ ತಿಳಿಲಿಕ್ಕೆ ಒಬ್ಬ, ಹಗಲು ಸೂರ್ಯನನ್ನ ತಿಳಿಲಿಕ್ಕೆ ಮತ್ತೊಬ್ಬನ ಅವಶ್ಯಕತೆ ಇಲ್ಲ. ಒಬ್ಬ ವ್ಯಕ್ತಿ ಕತ್ತಲನ್ನ ಮತ್ತು ಬೆಳಕನ್ನ ತಿಳಿಯುತ್ತಾನೆ ಅಂದರೆ ಅವನು ಕತ್ತಲು ಅಲ್ಲ, ಅವನು ಬೆಳಕು ಅಲ್ಲ ಅಂತ. ಅರ್ಥಾತ್ ಇಲ್ಲಿ ಅಜ್ಞಾನಿ ಅಲ್ಲ, ಜ್ಞಾನಿ ಅಲ್ಲ ಅಂತ. ಅವನು ಬೇರೆಯೇ ಇದ್ದಾನೆ. ಅದರಂತೆ ಇವೆರಡಕ್ಕೂ ಬೇರೆ ಆಗಿರುವಂತ ಆತ್ಮ ಸ್ವರೂಪವೇ ನಾನು ಅಂತ ತಿಳಿದು ಸುಮ್ಮನೆ ಇರುವುದಂದ್ರೆ ಅಭಿಮಾನವನ್ನ ಬಿಡೋದಂತ. ನಾ ತಿಳ್ಕೊಂಡಿನಿ ಅನ್ನುವಂತ ಅಭಿಮಾನ ಇದು ಹೋಗ್ಬೇಕು. ಇದು ಹೋದ ತಕ್ಷಣವೇ ನಮಗೆ ಆತ್ಮದ ನಿಜವಾದ ಆನಂದದ ಅನುಭವ ಆಗುತ್ತದೆ ಅಂತ ಮಹಾತ್ಮರು ಇಲ್ಲಿ ಹೇಳಿದ್ರು.
ಕಾರಣ ಇಷ್ಟು ಒತ್ತಾಯವಾಗಿ ಹೇಳುವ ಕಾರಣವೇನೆಂದರೆ ತಿಳಿಯಲು ಬಹುದು, ಬಿಡಲೂಬಹುದು. ತಿಳಿದನು ಎಂಬ ಅಹಂಕಾರವನ್ನ ಬಿಡುವುದು ಬಹು ಆಶ್ಚರ್ಯ ಅಂತ ಮಹಾತ್ಮ ಅಂತಾರೆ. ತಿಳಿದವರು ಆ ಜಗತ್ತಿನ ತಿಳಿಬಹುದಿಲ್ಲ ಅಂತಲ್ಲ. ತಿಳಿದ ಮೇಲೆ ನಮಗೆ ಅನಾತ್ಮ ತತ್ವ ಅಥವಾ ಅನಾತ್ಮದ ವಿಷಯಗಳಲ್ಲಿ ವೈರಾಗ್ಯವು ಬರಬಹುದು. ಆದರೂ ಕೂಡ ಆ ವೈರಾಗ್ಯದಿಂದ ಜ್ಞಾನದಿಂದ ಅನಾತ್ಮವನ್ನ ಬಿಟ್ಟಿವಿ, ಮತ್ತ ವಿವೇಕದಿಂದ ವಿಚಾರ ಮಾಡಿ ಅನಾತ್ಮ ವಸ್ತುಗಳ ವಿಷಯ ಸುಖವನ್ನ ತ್ಯಾಗ ಮಾಡೀವಿ. ಯಾವುದರ ಬಲದಿಂದ ಅಂದ್ರೆ ಶ್ರುತಿ ಗುರುಗಳ ಉಪದೇಶದಿಂದ. ಆದರೂ ಕೂಡ ನಾನು ತಿಳಿದವನು ಅನ್ನುವಂತ ಅಭಿಮಾನ ಬಿಡುವುದು ಬಲು ಕಷ್ಟ ಅದ. ಅಷ್ಟು ಕೆಲಸ ಮಾಡ್ತದಮ್ಮ ಅದು. ಆ ಕಾರಣ ನಾವು ಸಾಮಾನ್ಯ ಉದಾಹರಣೆ, ಕಟ್ಟಿಯನ್ನು ಸುಟ್ಟ ಮೇಲೆ ಬೆಂಕಿಯ ಅವಶ್ಯಕತೆ ಇಲ್ಲ ಅಂತ. ಹೌದಿಲ್ಲಮ್ಮ? ಕಟ್ಟಿಗೆ ಸುಟ್ಟ ಮೇಲೆ ಅಲ್ಲಿ ಸುಡಲಿಕ್ಕಿನ್ನು ಯಾವುದಿಲ್ಲ ಅಂದಾಗ ಅಲ್ಲಿ ಅಗ್ನಿ ಕೂಡ ಬಹಳ ಹೊತ್ತು ಇರೋದಿಲ್ಲ, ಅದು ಕೂಡ ಬೂದಿಯಾಗಿ ಹೋಗುತ್ತದೆ. ಅದಕ್ಕೆ ಮೊದಲು ಶಾಸ್ತ್ರ ಗುರುಮುಖದಿಂದ ಅಜ್ಞಾನವನ್ನ ನಾಶ ಮಾಡಿಕೊಂಡ ನಂತರ ಈ ಶಾಸ್ತ್ರವು ಕೂಡ ಬಹಳ ಇರೋದಿಲ್ಲ ಅವರಲ್ಲಿ. ನಾನು ಇಷ್ಟು ಶಾಸ್ತ್ರವನ್ನು ತಿಳ್ಕೊಂಡೇನಿ, ಇಷ್ಟು ಉಪನಿಷತ್ತುಗಳನ್ನು ತಿಳಿದೇನಿ, ಇದು ಹೀಗೆ ಇದು ಹೀಗೆ ಅನ್ನುವಂತ ಎಲ್ಲಾ ವಿಚಾರಗಳು ಕೂಡ ಅಜ್ಞಾನ ಹೋದಂತೆ ಇವನಲ್ಲಿ ಶಾಸ್ತ್ರದ ಜ್ಞಾನ ಹೋಗೋದಿಲ್ಲ, ಅಭಿಮಾನ ಹೋಗ್ತದೆ. ಅಭಿಮಾನ ಹೋಗ್ಬೇಕಷ್ಟೆ. ಆ ಕಾರಣ ಮುಂದಿನ ಶ್ಲೋಕದಲ್ಲಿ ತಥೋ ಅಹಮಾದಿರ್ವಿ ನಿವರ್ತೆ ವೃತ್ತಿಂ ಸಂತಚರ. 8ನೇದಲ್ರಿ? 108 ರೀ. ಬೇರೆ ಅದಲ್ರಿ ಅಲ್ಲಿ ಸಮೂಲ ಕುತೋಪಿ ಮಹಾನ್ ನೋಡ್ರಿ. ಸಮೂಲೋ ಕುತೋತಿ ಅಪಿ ಮಹಾನಹಂ ಪುನಃ ಉರ್ವಿ ಲೇಖಿತ ಶಾದ್ಯಾದಿ ಚೇತಸ ಕ್ಷಣಂ ಸಂಜೀವ್ಯ ವಿಕ್ಷೇಪ ಶತಂ ಕರೋತಿ ನವಶ್ವತ ಪ್ರಾವೃಷ್ಟಿ ವಾರಿಧೋ ಯಥಾ. ಇದನ್ನ ಹೇಗೆ ವಿಚಾರ ಮಾಡಿದಾರೆಂದ್ರೆ, ಸಮೂಲ ಕೃತ ಅಪಿ, ಅಹಂಕಾರ ಅಭಿಮಾನ ಎನ್ನುವುದನ್ನ ಬೇರು ಸಹಿತ ಕಿತ್ತಿ ಹಾಕಲ್ಪಟ್ಟರು ಕೂಡ ಮಹಾನ್ ಅಹಂ, ಇದು ಅಹಂಕಾರ ಅತ್ಯಂತ ಬಲಿಷ್ಠವಾಗಿದ್ದ ಕಾರಣ, ಪುನಃ ಅಂದ್ರೆ ಮತ್ತೆ, ಚೇತಸ ಅಂದ್ರೆ ಮನಸ್ಸಿನಿಂದ ಕ್ಷಣಂ ಒಂದು ಕ್ಷಣ ಮಾತ್ರವಾದರೂ ಉಲ್ಲೇಖಿತ ಶಾತ್ ಅಂದ್ರೆ ನಮ್ಮ ಸ್ಮರಣೆಯಲ್ಲಿ ಬಂದು ಹೋಗುವ ಪ್ರಯತ್ನ ಮಾಡ್ತದ್ರಿ. ಯಾಕಂದರೆ ಅಹಂಕಾರವು ಬೇರು ಸಹಿತ ಕಿತ್ತಿ ಹಾಕಿದರು ಮನಸ್ಸಿನಿಂದ ಕ್ಷಣಕಾಲ ಪುನಃ
ಪೂರ್ಣ ಕಾಲ ಅಂತ ಹೇಳಿಲ್ರಿ. ಹ್ಮ್ ಯಾವತ್ತೋ ಒಂದು ಕ್ಷಣ ಹ್ಮ್ ಸ್ಮರಿಸಲ್ಪಟ್ಟರೆ ಸ್ಮರಣೆಯಲ್ಲಿ ತಂದುಕೊಂಡದ್ದಾದರೆ ಹ್ಮ್ ಮಳೆಗಾಲದಲ್ಲಿ ಗಾಳಿಯಿಂದ ಚದುರಿಸಲ್ಪಟ್ಟ ಮೇಘದಂತೆ. ಹ್ಮ್ ಯಾವ್ದಮ್ಮ? ಮಳೆಗಾಲದಲ್ಲಿ ಹ್ಮ್ ಮೋಡ ಇರ್ತದ ಆಕಾಶದಲ್ಲಿ. ಹ್ಮ್ ಅವಾಗ ಗಾಳಿ ಬೀಸಿದಾಗ ಆ ಮೋಡ ಚೆದರಿ ಹೋಗ್ತದೆ. ಹ್ಮ್ ಈ ರೀತಿಯಾಗಿ ಹ್ಮ್ ನೂರಾರು ವೃತ್ತಿಗಳನ್ನು ಉಂಟು ಮಾಡುತ್ತದೆ. ಹ್ಮ್ ಚೆದರಿ ಹೋಗ್ತದಮ್ಮ. ಹ್ಮ್ ಮತ್ತೆ ಪುನಃ ಅಲ್ಲಲ್ಲಿ ಈ ಮೋಡ ಅನ್ನುವಂಥದ್ದು ತೋರ್ಲಿಕ್ಕೆ ಪ್ರಾರಂಭ ಮಾಡ್ತಾವ. ಆ ಕಾರಣ ನಮಗೆ ಅಂದ್ರೆ ಹಿಂದಿನ ವರ್ಷದಲ್ಲಿ ನಾನು ಸಾಧನಾ ಅಭ್ಯಾಸಗಳಲ್ಲಿ ಬಹಳ ಮುಂದಿದ್ದೆ. ಈ ವರ್ಷ ಯಾಕೋ ಏನೋ ನನಗೆ ಅಭ್ಯಾಸದಲ್ಲಿ ಸಾಧನೆಯಲ್ಲಿ ಆಸಕ್ತಿ ಕಡಿಮೆಯಾಗಿ ಹೋಗಿದೆ ಎನ್ನುವ ಎಷ್ಟೋ ಜನ ಸಾಧಕರು ಹೇಳುವುದನ್ನ ನಾವು ಬಹಳ ಸಲ ಕೇಳಿದ್ದೇವೆ. ನೀವು ಕೇಳಿರಿ, ನಾವು ಕೇಳಿವಿ. ನಿಮ್ಗೂ ಕೂಡ ಬಹಳ ಜನ ಹೇಳಿರ್ತಾರೆ, ಇಲ್ಲ ನಾವು ಹಿಂದೆಲ್ಲ ಬಹಳ ಇದನ್ನ ಸಾಧನೆ ಅಭ್ಯಾಸವನ್ನು ಮಾಡ್ತಿದೀವಿ, ಯಾಕೋ ಇತ್ತೀಚೆಗೆ ಅಷ್ಟು ಅಭ್ಯಾಸ ಮಾಡ್ಲಿಕ್ಕೆ ಮನಸ್ಸು ಆಗ್ತಿಲ್ಲ ಅಂತ ಹೇಳೋರುಂಟು. ಈ ರೀತಿ ಅವರ ಹಿಂದಿನ ಸಾಧನಾ ಅಭ್ಯಾಸದ ಉತ್ಸಾಹ, ಅವರಲ್ಲೇನು ಕೇಳಬೇಕು ಪಡಿಬೇಕು ಅನ್ನುವಂತ ಹಿಂದಿನ ಉತ್ಸಾಹ ಈಗ ಕುಂದಿ ಹೋಗಿದೆ ಅಂತ ಅರ್ಥ ಆಯ್ತಲ್ಲಮ್ಮ. ಈಗಾಗಲ್ಲ ಅಂದ್ರೆ ಕುಂದಿ ಹೋಗಿದೆ. ಅರ್ಥಾತ್ ಪ್ರಯತ್ನದಲ್ಲಿ ನಮ್ಮ ಬಲ ಕಡಿಮೆಯಾಗುವುದು. ಇದೇ ಪ್ರಕಾರ ನಮ್ಮ ವಾಸನೆಗಳಿಂದ ಆಗೋ ಅಹಂಕಾರದಿಂದ ಅಹಂಕಾರವನ್ನ ನಾವು ನಿರ್ಮೂಲ ಮಾಡಿದ್ದರೂ ವಾಸನೆಗಳು ಕೆಲವು ವೇಳೆ ಪುನರ್ಜೀವನಗೊಂಡು ನಮ್ಮ ಮೇಲೆ ದಬ್ಬಾಳಿಕೆ ನಡೆಸಲು ಪ್ರಯತ್ನಿಸಬಹುದು. ಪ್ರಯತ್ನ ಮಾಡ್ತಾವ. ಏನ್ರಿ ಎಲ್ಲಾ ನಾವು ತೆಗೆದು ಹಾಕಿವಿ ಅಂದ್ರು ಕೂಡ ಬಹು ಪ್ರಯತ್ನದಿಂದ ಮತ್ತೆ ಅದು ಬೆಳೆದು ನಮ್ಮ ಮೇಲೆ ಆಕ್ರಮಣ ಮಾಡುವ ಪ್ರಯತ್ನ ಮಾಡಬಹುದು. ಕಾರಣ ಮನಸ್ಸಿಗೆ ನಾವು ಸ್ವಲ್ಪ ಸಲಿಗೆಯನ್ನ ಕೊಟ್ಟದ್ದಾದರೆ, ಒಂದು ಸಲ ಹೋಗಲಿ ಅಂತ ಸ್ಮರಣೆಯನ್ನ ಮಾಡಿದ್ದಾದರೆ ಆ ಅಹಂಕಾರವು ಪುನಃ ಬೆಳೆದು ಬೆಳೆಯಲೂಬಹುದು. ಆದ್ದರಿಂದ ಜಾಗರೂಕರಾಗಿರಿ. ಅದಕ್ಕೆ ಆ ವಿಷಯಾದಿಗಳನ್ನ, ಅನಿತ್ಯವಾದ ವಿಚಾರವನ್ನ, ಅನಿತ್ಯವಾದ ಲೋಕ ಪ್ರಪಂಚದ ವಿಷಯಗಳನ್ನ ನಾವು ಯಾವತ್ತೂ ಹೆಚ್ಚಿನ ಸಮಯದಲ್ಲಿ ಅದನ್ನ ವಿಚಾರ ಮಾಡುವ ಪ್ರಯತ್ನವನ್ನ ಮಾಡಕೂಡದು ಅಂತ ಮಹಾತ್ಮರ ಉಪದೇಶ. ಕಾರಣ ನಮ್ಮನ್ನ ಎಚ್ಚರಗೊಳಿಸುವುದಕ್ಕಾಗಿ ಹೇಳಿದ ವಾಕ್ಯ. ಒಂದು ಸುಟ್ಟು ಭಸ್ಮವಾದ ಬೂದಿಯಾಗಿದ್ದ ಅಹಂಕಾರ ನೋಡ್ರದು. ಯಾಕಂದ್ರೆ ಜ್ಞಾನದ ಬಲದಿಂದ
ಅಜ್ಞಾನವನ್ನ ಅಭಿಮಾನವನ್ನ ಕಿತ್ತಿ ಹಾಕಿವಿ ಈಗಾಗಲೇ. ಅದು ಸುಟ್ಟು ಹೋಗಿದೆ ಅಂದ್ರೆ ಆ ಸುಟ್ಟ ಬೂದಿಯಾದ ಅಹಂಕಾರವು ಪುನಃ ಉತ್ಪನ್ನವಾದರೆ ಅದರ ವಿಕಾರಗಳನ್ನು ಭಂಗಿಗಳನ್ನು ಅದರ ಆಕ್ರಮಣಗಳನ್ನು ಹೇಳಲಿಕ್ಕೆ ಬಾರದಷ್ಟು ಅಂತಾರ ಅವರು. ಇದೊಂದು ಆಶ್ಚರ್ಯ ನೋಡ್ರಿ. ಬೂದಿಯಲ್ಲಿ ಸುಟ್ಟು ಹೋಗ್ಯದ, ಕಟ್ಟಿಗೆ ಬೂದಿ ಆಗ್ಯದ. ಅದು ಮತ್ತೆ ಅದು ಬೆಂಕಿ ಆಗಿದೆ ಅಂದ್ರೆ ಅದು ಆಶ್ಚರ್ಯ ನಮ್ಮ. ಅದಕ್ಕೆ ಹೇಳ್ತಾರ ಅವರು, ಅದು ಸಾವಿರಾರು ಹೊಸ ವೇಷಗಳಲ್ಲಿ ಬೇರೆ ಬೇರೆ ಕೃತಕವಾದ ಮುಖವಾಡವನ್ನ ಧರಿಸಿ ತನ್ನ ಸಾಮರ್ಥ್ಯವನ್ನ ನಮಗೆ ತೋರಿಸಿ ನಮ್ಮ ಮನಸ್ಸನ್ನ ಶೋಧೆಗೆ ಈಡು ಮಾಡುತ್ತದೆ, ಮನಸ್ಸಿಗೆ ಮೋಸವನ್ನ ಮಾಡುವ ಪ್ರಯತ್ನ ಮಾಡುತ್ತದೆ. ಅಹಂಕಾರದ ಪ್ರಭಾವದಿಂದ ನಮ್ಮ ಭಾವಗಳ ಹಾಗೂ ಆಲೋಚನೆಗಳ ಪ್ರಪಂಚವೇ ಬದಲಾಯಿಸಿ ಹೋಗುವುದು. ಯಾವ್ದ್ರಮ್ಮ ಅಹಂಕಾರ ಪ್ರಭಾವ ಆಯ್ತಂದ್ರೆ ನಮ್ಮ ಆಲೋಚನೆಗಳೇ ಬದಲಾಗ್ತಾವ. ನಾವು ಇಲ್ಲಿವರೆಗೆ ನೋಡಿದಂತ ಪ್ರಪಂಚ ಮತ್ತೆ ಆಕರ್ಷಕವಾಗಿ ಕಾಣ್ತದ, ನಾಮರೂಪ ಕಾಣ್ತಾವ, ನಾಮರೂಪದಿಂದ ಭೇದ ಕಾಣ್ತದ, ಭೇದದಿಂದ ಪ್ರಯತ್ನಗಳಾಗ್ತಾವ, ಪ್ರಯತ್ನಕ್ಕ ಕರ್ಮ ಆಗ್ತಾವ, ಕರ್ಮಕ್ಕ ಮೂಲ ಕಾರಣ ಅಜ್ಞಾನ. ಮತ್ತೆ ಎಷ್ಟು ಪ್ರಾಪ್ತಿ ಮಾಡ್ತಾವ ನೋಡ್ರಿ ಅವು. ಆ ಕಾರಣ ಆ ಮನಸ್ಸಿನಲ್ಲಿ ಹುಚ್ಚು ಹಾಸ್ಯಗಳು ಉತ್ಪತ್ತಿ ಆಗ್ತಾವ ನೋಡ್ರಿ. ಯಾಕಂದ್ರೆ ನಾನಾ ಪ್ರಕಾರ ವೇಷ ಧರಿಸಿ ಬರ್ತದ್ರ ಅದು. ಶ್ರೀರಾಮಚಂದ್ರ, ವಶಿಷ್ಠ, ಮತ್ತೆ ವೇದವ್ಯಾಸನ ಒಬ್ಬ ಶಿಷ್ಯ ಜೈಮಿನಿಗೆ, ಆಮೇಲೆ ಸೀತೆ ಮಾತೆಗೆ, ಇವು ಎಲ್ಲಾ ಜ್ಞಾನಿಗಳ ಕುಟುಂಬ, ಜ್ಞಾನಿಗಳಾಗಿ ಋಷಿಗಳಾಗಿ ಎಲ್ಲವನ್ನ ತಿಳಿದು ಎಲ್ಲವನ್ನ ಬಿಟ್ಟಂತ ವ್ಯಕ್ತಿಗಳಿಗೆ ಜೈಮಿನಿಗೆ ಒಂದು ಹೆಣ್ಣು ಬಂದು ಹೆಗಲ ಮೇಲೆ ಇದಿತ್ತು ನೋಡ್ರಿ. ವೇದವ್ಯಾಸ ಋಷಿ ಶಿಷ್ಯ ಜೈಮಿನಿಗೆ, ನೀವು ಆ ದೃಷ್ಟಾಂತ ಕೇಳಿರೇನು? ಇಲ್ಲ ಅಂದ್ರೆ ಹೇಳ್ತೇನೆ. ವೇದವ್ಯಾಸ ಮಹರ್ಷಿಗಳು ಮಹಾಭಾರತವನ್ನ ಬರೆಯುವಂತ ಸಂದರ್ಭದಲ್ಲಿ ಅವರು ರಚನೆ ಮಾಡುವಾಗ ಮಗ್ನವಾಗಿ ಬರಿತಾ ಇದ್ರು. ಎಲ್ಲಾ ಬರದ ಮೇಲೆ ಆ ದಿನದ ವಿಷಯಗಳನ್ನ ಜೈಮಿನಿ ಮುಂದ ಪ್ರಸ್ತಾಪ ಮಾಡ್ತಿದ್ರು ಅವರು. ಹೇ ಶಿಷ್ಯ, ಹೀಗಿದೆ ಕೇಳಂತ. ಆವಾಗ ಒಂದು ಪ್ರಸಂಗದಲ್ಲಿ ಪ್ರತಿನಿತ್ಯದಂತೆ ವಿಚಾರ ಮಾಡುವಾಗ ಒಂದು ವಾಕ್ಯ ಬಂದಿತ್ತು, ಸ್ತ್ರೀಯನ್ನ ಗೆಳೆಯುವುದು ಬಹು ದುರ್ಲಭ ಅಂತ ಬರೆದಿದ್ರು ವೇದವ್ಯಾಸರು. ಪ್ರತಿನಿತ್ಯ ಗುರುಗಳೇ, ನೀವು ಬರೆದಿದ್ದು ಸತ್ಯ, ಅತ್ಯಂತ ಅದ್ಭುತವಾದದ್ದು ಅಂತ ಹೇಳ್ತಿದ್ದ. ಆ ದಿನ ಮಾತ್ರ ಜೈಮಿನಿ ಸಂಶಯವನ್ನ ವ್ಯಕ್ತಪಡಿಸಿದ. ಅಲ್ಲರಿ, ಒಬ್ಬ ಸ್ತ್ರೀಯನ್ನ ಜಯಿಸುವುದು ದುರ್ಲಭ ಅಂತೀರಿ,
ಬ್ರಹ್ಮಚಾರಿಗಳಿಗೆ ಅದೇನು ಅಸಾಧ್ಯವಾದದ್ದಲ್ಲ. ಹ್ಮ್ ಆ ಸ್ತ್ರೀಯನ್ನ ಗೆದ್ದೇ ಬ್ರಹ್ಮಚಾರಿ ಆಗಿರ್ತಾರಂದ್ಮೇಲೆ ಹ್ಮ್ ನೀವು ಹೇಳೋ ಪ್ರಕಾರ ಹ್ಮ್ ಇದು ಸ್ವಲ್ಪ ಸಂಶಯಕ್ಕೆ ಆಸ್ಪದ ಆಗ್ತದ. ಹ್ಮ್ ಇದು ಮಾತ್ರ ನನಗೆ ಒಪ್ಪಿಗೆ ಆಗಲಿಲ್ಲ ಅಂತ ಹೇಳ್ತಾನ್ರಿ. ಹ್ಮ್ ಆಯ್ತು, ಬಹಳ ಚಲೋ ಆಯ್ತು, ವಿಚಾರ ಮಾಡೋಣ. ಹ್ಮ್ ನಾನಂತೂ ಬರ್ದೇನಿ, ಅದು ನಿನಗೆ ವಿರೋಧವಾದ್ರೆ ವಿಚಾರ ಮಾಡೋಣ ಅಂತ ವೇದವ್ಯಾಸರು ಹೇಳಿದ್ರು. ಹೇಳಿ ಎಷ್ಟೋ ದಿನಗಳು ಕಳೆದವು. ಹ್ಮ್ ಒಂದು ದಿನ ಇದ್ದಕ್ಕಿದ್ದಂಗೆ ಜೈಮಿನಿ ಆಶ್ರಮದಲ್ಲಿ ಅಡವಿಯಲ್ಲಿದ್ದ. ಹ್ಮ್ ಒಂದು ಕಟ್ಟಿಗೆಯ ಒಂದು ಸಣ್ಣ ಕುಟೀರ. ಹ್ಮ್ ಆ ದಿನ ವಿಚಿತ್ರವಾದ ಮಳೆ. ಹ್ಮ್ ಆ ಮಳೆಗೆ ಚಳಿ ಹೆಚ್ಚಾಗಿತ್ತು. ಆ ಹೆಚ್ಚಾದಂತ ಸಂದರ್ಭದಲ್ಲಿ ಹ್ಮ್ ಆ ಚಳಿಯನ್ನ ತಾಳಲಾರದೆ ತನ್ನ ಗುಡಿಸಲಲ್ಲಿ ಕುಟೀರದಲ್ಲಿ ಇರುವಂತ ಒಣಗಿದ ಕಟ್ಟಿಗೆಯನ್ನು ತಂದು ಹೊರಗಡೆ ಮಳೆ ಸ್ವಲ್ಪ ನಿಂತ ಮೇಲೆ ಬೆಂಕಿಯನ್ನು ಹಚ್ಚಿ ಮೈಯನ್ನ ಕಾಸಾಕುತ್ತಿದ್ದ. ಅಂಥ ಒಂದು ಸಂದರ್ಭದಲ್ಲಿ ಏಕಾಂಗಿಯಾಗಿ ಯಾರೂ ಇಲ್ಲದೆ ಒಬ್ಬ ಸ್ತ್ರೀ ಓಡೋಡಿ ಬರ್ತಾ ಇದ್ಲು. ಆಕೆ ರೂಪವಂತಿ, ಆಮೇಲೆ ಯೌವನ, ಎಲ್ಲಾ ಉತ್ತಮವಾದ ಕಲೆಗಳಿಂದ ಕೂಡಿದಂತ ಒಬ್ಬ ಸುಂದರವಾದ ಸ್ತ್ರೀ ತನ್ನ ಮೈ ಮೇಲೆ ಬಿಳಿಯ ಸಣ್ಣ ಅಂದ ಮೈಗೆ ತೋರುವಂತ ಬಿಳಿಯ ಬಟ್ಟೆಗಳನ್ನ ಧರಿಸಿ ಆ ಮಳೆಗೆ ತೋದಾಗ ಆ ಬಟ್ಟೆಗಳಲ್ಲಿ ಆಕೆಯ ಅಂಗಾಂಗಗಳು ಹೊರಗೆ ಪ್ರದರ್ಶನವಾಗ್ತಿದ್ವು ರೀ. ಬಿಳಿ ಬಟ್ಟೆ ಮೊದಲೇ ತೆಳ್ಳನ ಬಟ್ಟೆ, ಅಂಗಾಂಗಗಳ ಪ್ರದರ್ಶನವಾಗ್ತಿತ್ತು. ಆ ಒಂದು ರೂಪದಿಂದ ಅಲ್ಲಿ ಬಂದ್ ನೋಡ್ರಿ. ಬಂದಾಗ ಆಕೆ ಮೊದಲ ಪ್ರಾರ್ಥನೆ, ನನಗೆ ಚಳಿ ತಾಳಲಾರದಷ್ಟು ದುಃಖ ಆಗ್ಯದ, ಸ್ವಲ್ಪ ಅವಕಾಶ ಮಾಡಿಕೊಡಿ ಅಂತ ಹೇಳಿದಾಗ, ಆಯ್ತು ನೀವು ಈ ಕಡೆ ಕುಂತು ಮೈಯನ್ನ ಕಾಯಿಸ್ಕೊಡ್ರಿ ಅಂತ ಹೇಳಿದ ಜೈಮಿನಿ. ಅಂಥ ಒಂದು ಜೈಮಿನಿ ಆ ಸ್ತ್ರೀಯ ಲಾವಣ್ಯವನ್ನ, ಆಕೆಯ ಅಂಗಾಂಗಗಳನ್ನ ನೋಡ್ತಾ ನೋಡ್ತಾ ಹೋದಂಗೆಲ್ಲ ಅವನ ನಿರ್ವಿಕಾರವಾಗಿ ಎಲ್ಲವನ್ನ ತಿಳಿದು ಎಲ್ಲವನ್ನ ಬಿಟ್ಟಂತ ಆ ವ್ಯಕ್ತಿಗೆ ಆಕೆಯ ಮೇಲೆ ಮೋಹ ಉತ್ಪತ್ತಿ ಆಗ್ಲಿಕ್ಕೆ ಕಾರಣ ಆಯ್ತು ನೋಡ್ರಿ. ಯಾವಾಗ ಸ್ವಲ್ಪ ಅವಕಾಶ ಕೊಟ್ಟ ಆ ಕ್ಷಣದಲ್ಲೇ ಆಕೆಯ ನೋಡುತ್ತಾ ನೋಡುತ್ತಾ ಹೇಗೋ ಇಂಥ ಅಡವಿಯಲ್ಲಿ ಯಾರೂ ಕಾಣದ ನಿರ್ಜನವಾದ ಪ್ರದೇಶ, ನಾನು ಬ್ರಹ್ಮಚಾರಿಯಾಗಿ ಇದ್ದು ಇದರ ಅನುಭವ ಸುಖವನ್ನ ಅನುಭವಿಸದೆ ಇದ್ರೆ ಏನು ಲಾಭ ಅದ ಅಂತ ಒಳಗೆ ಮನಸ್ಸು ಅಹಂಕಾರ ಭಾವ ಹೇಳ್ತಿತ್ತಮ್ಮ. ಆವಾಗ ಈನಿಗೆ ತಾಳಲಾರದೆ ಆಕೆಯನ್ನ ಪ್ರಶ್ನೆ ಮಾಡಿದ, ಹೇ ಸ್ತ್ರೀ, ನೀನ್ ಯಾರು, ಎಲ್ಲಿಂದ ಬಂದಿ, ನಿನ್ನ ಹೆಸರೇನು, ಇವೆಲ್ಲ ಉತ್ತರವನ್ನ ಕೇಳ್ತಾ ಕೇಳ್ತಾ ಕೊನೆಗೆ ಕೇಳಿದ, ನಿನಗೆ ಮದುವೆ ಆಗಿದೆ ಏನು ಅಂತ. ಆ ಸ್ತ್ರೀ ನಾಚುತ್ತ ಹೇಳಿದ್ಲು, ಇಲ್ಲ, ನಾನು ಒಬ್ಬಂಟಿಗಳಾಗಿ ಕಾಲ ಕಳೆದಿದ್ದೇನೆ,